ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವಿಶೇಷವಾದ ವೆರೈಟಿ ಆದಂತಹ ಅಡುಗೆಗಳನ್ನು ತೋರಿಸುವಂಥ ಟಿಫಿನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಅನಿತಾ ನವೀನ್ ನಿಮಗೆಲ್ಲ ಇವತ್ತು ವೆರೈಟಿ ಆದಂತಹ ಬೀಟ್ರೂಟ್ ಚರ್ಮುರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಕಡಲೆಪುರಿ, ಹಸಿಮೆಣಸಿನ್ಕಾಯಿ, ಸಣ್ಣ ಈರುಳ್ಳಿ, ತುರಿದಿರೋ ಅಂಥ ಬೀಟ್ರೂಟ್, ಲೆಮನ್, ಬೆಲ್ಲ ಮತ್ತು ಪುಡಿ ಉಪ್ಪು. ಎಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ವಾ ವೀಕ್ಷಕರೇ. ಸೊ ಮಾಡೋ ವಿಧಾನನ ಹೇಳ್ಕೊಡ್ತೀನಿ. ಫಸ್ಟು ನಾವು ಹಸಿಮೆಣಸಿನ್ಕಾಯಿ, ಸಣ್ಣ ಈರುಳ್ಳಿ ಆದಷ್ಟು ನೀವು ಸಣ್ಣ ಈರುಳ್ಳಿ ತೊಗೊಂಡಾಗಲೇ ರುಚಿ ಹೆಚ್ಚು. ಒಂದು 10ರಿಂದ 12 ಈರುಳ್ಳಿ ಮತ್ತು ಒಂದು ದೊಡ್ಡದಾದಂತಹ ಬೀಟ್ರೂಟ್ನ ಸಿಪ್ಪೆ ತೆಗೆದುಬಿಟ್ಟು ತುರಿದಿಟ್ಕೋಬೇಕು. ಆ ಒಂದು ಬೌಲ್ನಷ್ಟು ಬೀಟ್ರೂಟ್ ತುರಿ, ಒಂದು ನಿಂಬೆಹಣ್ಣು ಬೀಟ್ರೂಟ್ಗೆ ಹಾಕೋಣ. ಈ ನಿಂಬೆಹಣ್ಣ ಹಿಂಡ್ಬಿಟ್ಟು ಸಿಪ್ಪೆ ವೇಸ್ಟ್ ಮಾಡೋ ಬದಲು ಅದರಿಂದ ನೀವು ನೇಲ್ಸ್ನ ಚೆನ್ನಾಗಿ ಉಜ್ಕೊಂಡು ಕೈನ ಚೆನ್ನಾಗಿ ಉಜ್ಕೊಂಬಂದರೆ ಬ್ಲೀಚಿಂಗ್ ಏಜೆಂಟ್ ಥರ ಆ್ಯಕ್ಟ್ ಮಾಡುತ್ತೆ, ಒಳ್ಳೆ ಕಲರ್ ಬರುತ್ತೆ. ಮತ್ತು ಮೆಣಸಿನ್ಕಾಯಿ ಹೆಚ್ಚಿದಾಗ ಕೈಯೆಲ್ಲ ಉರಿ ಆದಾಗ ಈ ನಿಂಬೆ ರಸದಿಂದ ಕೈನ ತೊಳ್ಕೊಂಡ್ರೆ ಬೇಗ ಉರಿ ಶಮನ ಆಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಬೆಲ್ಲ, 1-2 ಟೀ ಸ್ಪೂನ್ ಅಷ್ಟು ಹಾಕಿ, ಕಡೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಒಂದು ಪೇಸ್ಟ್ ಮಾಡ್ಕೋಬೇಕು. ರುಬ್ಬಿದ ಪೇಸ್ಟ್ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ನಂತರ ಇದನ್ನು ಕಡಲೆಪುರಿಗೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ತುಂಬ ಸಿಂಪಲ್ ಅಲ್ವಾ? ಇದನ್ನು ಡೈಲಿ ಬೀಟ್ರೂಟ್ ತಿಂತಾ ಬಂದರೆ ನಿಮ್ಮ ಹೆಮೋಗ್ಲೋಬಿನ್ ಕೌಂಟ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಬೇಕಾಗಿರೋ ಅಷ್ಟು ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ತಕ್ಷಣವೇ ಬೇಗ ತಿಂದ್ಬಿಡಬೇಕು, ಇಲ್ಲಾಂದರೆ ಮೆತ್ತಗೆ ತುಂಬ ಸಾಗಿ ಆಗಿಬಿಡುತ್ತೆ. ಈ ಚರ್ಮುರಿ ಈ ಥರದ್ದೆಲ್ಲ ಕಲಿಸ್ಬೇಕಾದ್ರೆ ಕಡಲೆಪುರಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಕಲಿಸೋದ್ರಿಂದ ಕಡಲೆಪುರಿ ಬೇಗ ಮೆತ್ತಗಾಗಲ್ಲ. ಟಿಫಿನ್ ಬಾಕ್ಸಲ್ಲಿ ತೊಗೊಂಡು ಹೋಗೋರಿಗೆ ಸಪ್ರೇಟಾಗಿ ಪುರಿ ಸಪ್ರೇಟ್ ಮತ್ತು ಪೇಸ್ಟ್ ಸಪ್ರೇಟ್ ತೊಗೊಂಡು ಹೋಗಿ ಆಮೇಲೆ ಬಾಕ್ಸಲ್ಲಿ ಕಲಿಸ್ಕೊಂಡು ತಿಂದರೆ ಹೆಚ್ಚು ರುಚಿಯಾಗಿರುತ್ತೆ ಮತ್ತು ಗರಿಯಾಗಿ ತಿನ್ಬೋದು. ನೋಡ್ತಾ ಇದ್ರೆ ನಿಮಗೂ ಇವಾಗಲೇ ತಿನ್ನಬೇಕು ಅನಿಸ್ತಾ ಇದೆಯಲ್ಲ. ಸೊ ತಡ ಯಾಕೆ, ಬೇಗ ಮಾಡ್ಕೊಂಡು ನೀವು ಟೇಸ್ಟ್ ಮಾಡಿ. ಈ ಬೀಟ್ರೂಟ್ ರಸನ ಕಪ್ಪಗಿರೋ ತುಟಿ ಇರೋರು ದಿನ ಹಚ್ತಾ ಬಂದರೆ ಒಳ್ಳೆ ಪಿಂಕ್ ಕಲರ್ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಝಟ್ಪಟ್ ಅಂತ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಹೇಗೆ ನಾವು ಚರ್ಮುರಿನ ತಯಾರು ಮಾಡ್ಬೋದು ಅಂತ. ನಾಳೆ ಮತ್ತೊಂದು ವಿಶೇಷವಾದ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ನಮಸ್ಕಾರ.